ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಬನ್ನಿ, ಇವತ್ತು ನಾನು ಸ್ಲೀವ್ ಪಾರ್ಟ್ ಯಾವ ಥರ ಕಟ್ಟಿಂಗ್ ಅಲ್ಲ, ಡಯಾಗ್ರಾಮ್ ಹೇಗೆ ಮಾಡೋದಂತ ತೋರಿಸ್ತೇನೆ. ಓಕೆ, ನೋಡ್ಕೊಳ್ಳಿ ಗೈಸ್. ಈ ಥರ ಡಯಾಗ್ರಾಮ್ ಇದೆ. ನೋಡ್ಕೊಂಡ್ರಲ್ಲ. ಈಗ ನೋಟ್ಸಲ್ಲಿ ಯಾವ ರೀತಿ ಬರೆದಿದ್ದೀನಿ ನೋಡ್ಕೊಳ್ಳಿ. 0 to 1 ಸ್ಲೀವ್ ಲೆಂತ್ ಅಂದರೆ 0 to 1 ಇಲ್ಲಿಂದ ಸ್ಲೀವ್ ಲೆಂತ್ 1 to 1.5 ಇಲ್ಲದ್ರೆ 1 ಇಂಚ್ ಇಡ್ತಾರೆ ಅದನ್ನು. ನೆಕ್ಸ್ಟ್ 0 to 3 ಆರ್ಮೋಲ್ ವಿಡ್ತ್ ಪ್ಲಸ್ 1.5 ಇಂಚ್ ಅಂದರೆ ಈ ಸೈಡ್ ಇಲ್ಲಿಂದ ಇಲ್ಲಿಗೆ ಆರ್ಮೋಲ್ ವಿಡ್ತ್ ತಗೊಳ್ತೇವೆ. ನೆಕ್ಸ್ಟ್ ಇಲ್ಲಿಂದ ಇದು 1.5 ಎಕ್ಸ್ಟ್ರಾ. ಓಕೆನಾ ಗೈಸ್? ನೆಕ್ಸ್ಟ್ ನೋಡ್ಕೊಳ್ಳಿ, 3, 4, 5 ಸೇಮ್ ಜಾಯಿಂಟ್. ಸೇಮ್ ಅಂದರೆ 3ಇಂದ 4ಗೆ, 4ಇಂದ 5ಗೆ ಸೇಮ್. ಅಂದರೆ ನೀವು ಇಲ್ಲಿಂದ 3ಇಂದ 4ಗೆ, 4ಇಂದ 5 ನೀವು ಇಲ್ಲಿ ಎಷ್ಟು ಇಡ್ತೀರಿ ಅಷ್ಟೇ ಇಲ್ಲಿ ಕೆಳಗೆ ಈ ಪಾರ್ಟ್ ಸೇಮ್ ಒಂದು ಸ್ಕ್ವೇರ್ ಥರ ಬರುತ್ತೆ. ಇದು ಸ್ಕ್ವೇರ್ ಅಲ್ಲ, ಇದು ಸ್ಲೀವ್ ಲೆಂತ್ ಆದ ಕಾರಣ ಈ ಥರ ಬರುತ್ತೆ. ಸ್ಲೀವ್ ಶಾರ್ಟ್ ಇದ್ದದ್ದು ಸಹ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಗೈಸ್, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 3ಇಂದ 6ಗೆ 3 ಇಂಚ್. ಇದು ಸ್ಲೀವ್ ಲೆಂತ್ ತಗೊಳ್ತೇವಲ್ಲ, 9ಗಿಂತ ಜಾಸ್ತಿ ಇದ್ದರೆ ಇಲ್ಲಿಂದ ಇಲ್ಲಿಗೆ 3 ಇಂಚ್ ಇಟ್ಟರೆ ಸಾಕು. ಸ್ವಲ್ಪ ದಪ್ಪ ಇದ್ದರೆ 3.5. ಅದು ನಾನು ನೆಕ್ಸ್ಟ್ ಹೇಳ್ತೇನೆ ಯಾವ ಥರ ಕಟ್ಟಿಂಗ್ ಮಾಡೋದಂತ. ಈ ಥರ ಓಕೆನಾ? 3ಇಂದ 6ಗೆ 3 ಇಂಚ್. ನೆಕ್ಸ್ಟ್ ಈ ಪಾಯಿಂಟ್ ಜಾಯಿಂಟ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ನೋಟ್ಸ್ ಓದ್ತಾ ಹೋಗ್ತೇನೆ, ಆಮೇಲೆ ಬರ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಇದರ ಮಿಡ್ಲ್ ಪಾಯಿಂಟ್ 7. ನೆಕ್ಸ್ಟ್ ಈ 7ಇಂದ 6ಗೆ ಮಿಡ್ಲ್ ಪಾಯಿಂಟ್ 8 ಬರುತ್ತೆ ಅಂತ, 8. ನೆಕ್ಸ್ಟ್ 7ಇಂದ 0ಗೆ 9 ಮಿಡ್ಲ್ ಪಾಯಿಂಟ್ ಮಾಡಿಕೊಂಡ್ರೆ ಆಯಿತು ಗೈಸ್. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಕಾಲು ಇಂಚು, ಈ ಮೇಲ್ಗಡೆ ಅರ್ಧ ಇಂಚು, ಮತ್ತು ಈ ಥರ ಶೇಪ್ ಕೊಡಲಿಕ್ಕೆ. ಓಕೆನಾ? ನೆಕ್ಸ್ಟ್ ಇಲ್ಲಿಂದ ನೋಡ್ಕೊಳ್ಳಿ, ನೋಟ್ಸಲ್ಲಿ ಕೊಟ್ಟಿದ್ದೇನೆ ನೋಡಿ. 0 to 6 ಮಿಡ್ಲ್ ಪಾಯಿಂಟ್ 7, 7ಇಂದ 6 ಮಿಡ್ಲ್ ಪಾಯಿಂಟ್ 8, 0 to 7 ಮಿಡ್ಲ್ ಪಾಯಿಂಟ್ 9 ಅಂದರೆ ಇದರ ಮಿಡ್ಲ್ ಪಾಯಿಂಟ್. ಡೀಟೇಲ್ಸ್ ಆಗಿ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಕಾಲು ಇಂಚು ನೋಡ್ಕೊಂಡ್ರೆ, ಇಲ್ಲಿಂದ ಇಲ್ಲಿಗೆ ಕಾಲು ಇಂಚು, ಮೇಲ್ಗಡೆ ಅರ್ಧ ಇಂಚು. ಓಕೆ ಗೈಸ್, ತುಂಬಾ ಈಸಿ ಉಂಟು. ನೆಕ್ಸ್ಟ್ ನಾನು ಶಾರ್ಟ್ ಅಂದರೆ ಚಿಕ್ಕ ಸ್ಲೀವ್ಸ ಮಾಡಿ ತೋರಿಸ್ತೇನೆ. ಅದರಲ್ಲಿ ಯಾವ ಥರ ಬರುತ್ತೆ ಅಂತ ಸಹ ಹೇಳ್ತೇನೆ. ಓಕೆ ಗೈಸ್, ನೋಡಿದ್ರಲ್ಲ ಸ್ಲೀವ್ ಪಾರ್ಟ್ ಯಾವ ಥರ ಕಟ್ಟಿಂಗ್ ನೋಟ್ಸ್ ಬರ್ಕೊಳ್ಳೋದಂತ. ನೆಕ್ಸ್ಟ್ ಚಿಕ್ಕ ಸ್ಲೀವಿಗೆ ನಾನು ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಹೇಳ್ತೇನೆ. ಓಕೆ ಗೈಸ್, ಹಾಗೆ ನನ್ನ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ, ಬಾಯ್ ಗೈಸ್. ಜೈ ಶ್ರೀ ಕೃಷ್ಣ.